Hey everyone, welcome to all of you to my channel Imam D classes. Okay, so now in this video we will start the main and important format of accounting for hotels. Accounting for hotels ಒಳಗ ನಿಮಗೆ ಯಾವ ಫಾರ್ಮ್ಯಾಟ್ ಕೇಳಬಹುದು 15 marks based on 15 marks problems ಬರೀಪ ಫಸ್ಟ್ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಕೇಳ್ಬೋದು ನಿಮಗೆ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೀ ನೋಡ್ರಿಪ್ಪ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಹೋಟೆಲ್ ಎ ಬಿ ಸಿ ಹೋಟೆಲ್ ಯಾವ ಸರ್ ಕೊಡ್ತಾರಿಪ್ಪ ನಿಮಗೆ ಆಫ್ ಹೋಟೆಲ್ ಫಾರ್ ದ ಇಯರ್ ಎಂಡಿಂಗ್ 31st March 2000 ಡ್ಯಾಶ್ ಓಕೆ ಪರ್ಟಿಕ್ಯುಲರ್ಸ್ ಸ್ಕೆಡ್ಯೂಲ್ ಅಮೌಂಟ್ ಬರ್ರಿ ನಂಬರ್ 1 ರೆವೆನ್ಯೂ ಅದರೊಳಗಿನ ತಗೋಬೇಕಪ್ಪ ಎ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ನೋಟ್ ನಂಬರ್ 1 ಬಿ ಅದರ್ ಇನ್ಕಮ್ ನೋಟ್ ನಂಬರ್ 2 ಟೋಟಲ್ ಎ ಓಕೆ ನೆಕ್ಸ್ಟ್ ನೋಟ್ ನಂಬರ್ 2 ರೋಮನ್ ನಂಬರ್ 2 ಎಕ್ಸ್ಪೆನ್ಸಸ್ ಇದರೊಳಗೆ ಸ್ಮಾಲ್ ಎ ಕಾಸ್ಟ್ ಆಫ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ನೋಟ್ ನಂಬರ್ 3 ನೆಕ್ಸ್ಟ್ ಬಿ ಪರ್ಚೇಸಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ನೋಟ್ ನಂಬರ್ 4 ನೆಕ್ಸ್ಟ್ ಸಿ ಚೇಂಜಸ್ ಇನ್ ಇನ್ವೆಂಟ್ರೀಸ್ ನೋಟ್ ನಂಬರ್ 5 ನೆಕ್ಸ್ಟ್ ಡಿ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಇದು ಏನ್ರಿಪ್ಪ ನೋಟ್ ನಂಬರ್ 6 ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 7 ನೆಕ್ಸ್ಟ್ ಎಫ್ ಫೈನಾನ್ಸ್ ಕಾಸ್ಟ್ ಇದು ಏನ್ರಿ ನೋಟ್ ನಂಬರ್ 8 ನೆಕ್ಸ್ಟ್ ಜಿ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೌಂಟೈಸೇಷನ್ ಎಕ್ಸ್ಪೆನ್ಸ್ ಎಲ್ಲ ಡೆಪ್ರಿಸಿಯೇಷನ್ ಅಮೌಂಟ್ ಬರಬೇಕಿಲ್ಲ ಎಕ್ಸ್ಪೆನ್ಸಸ್ ಬರಬೇಕಿಲ್ಲ ನೋಟ್ ನಂಬರ್ 9 ಲಾಸ್ಟ್ ಎಚ್ ಆಪರೇಟಿಂಗ್ ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ ಇಲ್ಲ ಇಲ್ಲಿ ಎಲ್ಲ ಏನ್ರಿಪ್ಪ ಸಣ್ಣದ ಎಕ್ಸ್ಪೆನ್ಸ್ ತಗೋಬೇಕಿಲ್ಲ ಎಲ್ಲ ಚಿಲ್ಲರೆ ಎಕ್ಸ್ಪೆನ್ಸ್ ಓಕೆ ಇದು ಏನ್ರಿಪ್ಪ ಟೋಟಲ್ ಬಿ ಇಲ್ಲಿ ಏನು ಮಾಡಬೇಕಪ್ಪ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪಿ ಬಿ ಟಿ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪಿ ಬಿ ಟಿ ಎ ಮೈನಸ್ ಬಿ ಟೋಟಲ್ ಎ ಅಮೌಂಟ್ ಮೈನಸ್ ಟೋಟಲ್ ಬಿ ಅಮೌಂಟ್ ಮಾಡ್ರಿ ಇಲ್ಲಿ ಬರಿಬೇಕ್ರಿ ಪಾಸಿಟಿವ್ ಅಂದರೆ ಪ್ರಾಫಿಟ್ ನೆಗೆಟಿವ್ ಅಂದರೆ ಲಾಸ್ ಓಕೆ ಲೆಸ್ ಟ್ಯಾಕ್ಸ್ ಅದರೊಳಗೆ ಏನ್ರಿಪ್ಪ ಲೆಸ್ ಟ್ಯಾಕ್ಸ್ ಮಾಡಬೇಕು ನಿಮಗೆ ಒಂದು ಅಮೌಂಟ್ ಸಿಗ್ತದ್ರಿಪ್ಪ ಅದು ಏನ್ರಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದರೆ ನೆಟ್ ಪ್ರಾಫಿಟ್ ತಿಳಿತ್ರಿ ಇದು ಏನ್ರಿಪ್ಪ ಇದು ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತಿಳಿತ್ರಿ ಸರಿ take down the screenshot. Okay, next ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಇಲ್ಲಿ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ಹೆಂಗೆ ಕೇಳ್ಬೋದು ನಿಮಗೆ ಬ್ಯಾಲೆನ್ಸ್ ಶೀಟ್ ಆಫ್ ಹೋಟೆಲ್ ಫಾರ್ ದ ಇಯರ್ ಎಂಡಿಂಗ್ ಬರಬೇಕಿಲ್ಲ ಕ್ಯಾಪಿಟಲ್ ಐತಲ್ಲ ಫಾರ್ ದ ಇಯರ್ ಎಂಡಿಂಗ್ 31/3/2000 ಡ್ಯಾಶ್ ಅವ್ರಿಗೆ ಪರ್ಟಿಕ್ಯುಲರ್ಸ್ ಸ್ಕೆಡ್ಯೂಲ್ ಅಮೌಂಟ್ ಬರ್ರಿಪ್ಪ ಇಲ್ಲೇ ನೋಡ್ರಿಪ್ಪ ನಂಬರ್ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಇದರೊಳಗೆ ಏನ್ರಿಪ್ಪ ಫಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಇದರೊಳಗೆ ಏನ್ರಿಪ್ಪ ಫಸ್ಟ್ ಶೇರ್ ಕ್ಯಾಪಿಟಲ್ ಏನ್ರಿಪ್ಪ ಶೇರ್ ಕ್ಯಾಪಿಟಲ್ ನಾನು ನೋಟ್ ಕೊಟ್ಟಿಲ್ಲ ಅಲ್ಲೇ ಶೇರ್ ಕ್ಯಾಪಿಟಲ್ ನೋಡ್ಕೊಡ್ಬೇಕಿಲ್ಲ ಶೇರ್ ಕ್ಯಾಪಿಟಲ್ ನೋಡ್ಕೊಡ್ತೀನಿರಿಪ್ಪ 10 ಅಂತ ಆಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 11 ನೋಡ್ರಿಪ್ಪ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಟ್ ನಂಬರ್ 11 ಇದು ನೋಟ್ನ ಕೊಡಂಗಿಲ್ಲ ಮನಿ ರಿಸೀವ್ಡ್ ಅಗೇನ್ಸ್ಟ್ ಶೇರ್ ವಾನ್ಸ್ನ ಕೊಡಂಗಿಲ್ಲ ನೋಟ ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್ ನಾನು ನೋಡ್ಕೊಡ್ತೀನಿ ಏನ್ರಿ ನೋಟ್ ನಂಬರ್ 12 ಓಕೆ ನಾನ್ ಕರೆಂಟ್ ಲಯಬಿಲಿಟೀಸ್ ಇದರೊಳಗೆ ಏನ್ರಿಪ್ಪ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಓಕೆ ಐಟಮ್ಸ್ ಬರ್ತಾವ್ರಿಪ್ಪ ಇದು ಬಟ್ ಇಲ್ಲಿ ಬರಿಬೇಡ್ರಿ ನೆಕ್ಸ್ಟ್ ಇದು ಮುಗಿದ ಮೇಲೆ ಏನ್ರಿಪ್ಪ ಈಗ ಸಿ ಕರೆಂಟ್ ಲಯಬಿಲಿಟೀಸ್ ಏನ್ರಿ ಸಿ ಕರೆಂಟ್ ಲಯಬಿಲಿಟೀಸ್ ನಾನು ನೋಟ್ ನಂಬರ್ 13 ಅಂತ ಕೊಡ್ತೇನ್ರಿಪ್ಪ ಕರೆಂಟ್ ಲಯಬಿಲಿಟೀಸ್ ಇದರೊಳಗೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಟ್ರೇಡ್ ಪೇಯಬಲ್ಸ್ ಆಮೇಲೆ ಅದರ್ ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ನೋಟ್ ನಂಬರ್ 13 ಟೋಟಲ್ ಬರೀರಿಪ್ಪ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಅಸೆಟ್ಸ್ ಒಳಗೆ ಏನ್ರಿಪ್ಪ ಫಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಇದು ಏನ್ರಿಪ್ಪ ನೋಟ್ ನಂಬರ್ 14 ಕೊಡ್ತೀನಿ ರೀ ನೋಟ್ ನಂಬರ್ 14 ನಾನ್ ಕರೆಂಟ್ ಅಸೆಟ್ಸ್ ಇದರೊಳಗೆ ಏನ್ರಿಪ್ಪ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ನೆಟ್ ಅದರ್ ಲಾಂಗ್ ಟರ್ಮ್ ಅಸೆಟ್ಸ್ ನೆಟ್ ಅದರ್ ಲಾಂಗ್ ಟರ್ಮ್ ಅಸೆಟ್ಸ್ ಆಮೇಲೆ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಓಕೆ ಇಷ್ಟ ಟೈಮ್ ಕೆಡಂಗಿಲ್ಲ ಬಟ್ ಓಕೆ ನೆನ್ಪಿಟ್ಕೊರಿ ಸಾಕು ನೋಟ್ ನಂಬರ್ 14 ನೆಕ್ಸ್ಟ್ ಐತ್ರಿಪ್ಪ ನೋಟ್ ನಂಬರ್ 15 ಏನ್ರಿದು ಅದರ್ ಕರೆಂಟ್ ಏನ್ರಿದು ಕರೆಂಟ್ ಅಸೆಟ್ಸ್ ಏನ್ರಿಪ್ಪ ಕರೆಂಟ್ ಅಸೆಟ್ಸ್ ಇದರೊಳಗೆ ಏನ್ರಿಪ್ಪ ಶಾರ್ಟ್ ಟರ್ಮ್ ಇನ್ವೆಂಟ್ರೀಸ್ ಅಂದರೆ ಸ್ಟಾಕ್ ಟ್ರೇಡ್ ರಿಸೀವಬಲ್ಸ್ ಅಂದರೆ ಸನ್ರಿ ಡೆಟರ್ಸ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಅದರ್ ಕರೆಂಟ್ ಅಸೆಟ್ಸ್ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಇದು ಏನ್ರಿಪ್ಪ ನೋಟ್ ನಂಬರ್ 15 ತಿಳಿತ್ರಿ ಆಮೇಲೆ ಟೋಟಲ್ ಮಾಡಿರಿಪ್ಪ ನಿಮ್ದು ಬ್ಯಾಲೆನ್ಸ್ ಶೀಟ್ ಮುಗೈತ್ರಿ
ಟೇಕ್ ಡೌನ್ ದ ಸ್ಕ್ರೀನ್ ಶಾಟ್. ಇದು ಕೊಡಂಗಿಲ್ಲ, ಇದು ನಾನು ರಫ್ ಮಾಡಿಬಿಡ್ತೀನಿ ರೀ, ಕೊಡಂಗಿಲ್ಲ ಇದು, ತೆಗೆದ್ಬಿಡ್ರಿಪ್ಪ ಇದು, ಇದಾಗಿದ್ದು ತೆಗೆದ್ಬಿಡ್ತೀನಿ, ತಗೋರಿ ಸ್ಕ್ರೀನ್ ಶಾಟ್. ಓಕೆ, ಇಟ್ ಈಸ್ ಅ liabilities total part. Next ಇದು assets total part. Assets total part. Got it? Okay, hope you understood this format. ठीक है, नाउ आई विल एक्सप्लेन इन हिंदी. देखो यहाँ पे हम लोग अभी बहुत इंपॉर्टेंट फॉर्मूला डिस्कस करने जा रहे हैं. अभी बहुत इंपॉर्टेंट क्यों बोले तो इसी प्रॉब्लम्स, इसी फॉर्मेट के बेस के ऊपर आपको प्रॉब्लम्स पूछते हैं. कितने? 15 मार्क्स के लिए. देखो यहाँ पे फॉर्मेट ऑफ प्रॉफिट एंड लॉस अकाउंट, इसका फॉर्मेट आपको कैसे पूछते हैं. देखो यहाँ पे प्रॉफिट एंड लॉस अकाउंट ऑफ होटल, एक नाम है तो होटल का ABCXYZ बोल के, होटल फॉर द ईयर एंडिंग 31 मार्च 2000. ओके, देता आपको पर्टिकुलर स्केड्यूल अमाउंट. सबसे पहले क्या दिया? नंबर 1 रेवेन्यू. रेवेन्यू का मतलब इनकम से, मतलब सेल्स है. क्या क्या दिया? रेवेन्यू फ्रॉम ऑपरेशंस, नोट नंबर 1. बी क्या है? अदर इनकम, नोट नंबर 2. टोटल कर लो, टोटल ए. ठीक है. नेक्स्ट नंबर 2 एक्सपेंसेस, इसके अंदर क्या है? ए कॉस्ट ऑफ मटेरियल्स कंज्यूम, नोट नंबर 3. नेक्स्ट क्या है? बी परचेज ऑफ स्टॉक इन ट्रेड, नोट नंबर 4. नेक्स्ट सी चेंजेस इन इन्वेंट्रीज, इसके अंदर क्या है? 5. नेक्स्ट डी एम्प्लॉई बेनिफिट कॉस्ट, इसका अंदर क्या है? 6. नेक्स्ट सेलिंग एंड डिस्ट्रीब्यूशन एक्सपेंसेस, ये क्या है? नोट नंबर 7. लास्ट में क्या है? फाइनेंस कॉस्ट, इसका नोट नंबर 8 है. देन अगेन द मेन पार्ट दैट इज डेप्रिसिएशन एंड अमोर्टाइजेशन एक्सपेंसेस, इसका कितना है? नोट नंबर 9. लास्ट में बचा क्या आपका? अदर ऑपरेटिंग एक्सपेंसेस, जो भी छोटे मोटे एक्सपेंस जैसे स्टेशनरी हो, ये अलग अलग एक्सपेंस, ये क्या है तुम्हारा? क्या कुछ भी नहीं, यहाँ पे नोट नंबर नहीं है इसका. इसका टोटल भी कर लो, इसको मिला तुम्हारे को. ठीक है. लास्ट प्रॉफिट बिफोर टैक्स PBT, क्या करना इसको? टोटल ए माइनस टोटल बी करना, तुम्हारे को मिलता प्रॉफिट बिफोर टैक्स. ठीक है. उसमें से लेस टैक्स करना, करने के बाद में तुम्हारे को मिलता प्रॉफिट आफ्टर टैक्स PAT. ठीक है. ये तुम्हारा रेवेन्यू, सॉरी क्या बोलते हैं उसको, प्रॉफिट एंड लॉस अकाउंट. समझ में आया? ओके, इजी है. इतना हुआ, स्क्रीनशॉट ले लो. नेक्स्ट अभी करेंगे हाँ फॉर्मेट ऑफ बैलेंस शीट. बैलेंस शीट बहुत इंपॉर्टेंट है, ये तो आपका टैली होना, नहीं तो गया रॉन्ग. बैलेंस शीट, बैलेंस शीट ऑफ होटल फॉर द ईयर एंडिंग 31 मार्च 2000. ओके, पर्टिकुलर शेड्यूल अमाउंट. सबसे पहले नोट नंबर 1 इक्विटी एंड लाइबिलिटीज, इसके अंदर क्या? सबसे पहले शेयर होल्डर्स फंड, इसके अंदर क्या था? शेयर कैपिटल आता फर्स्ट है, नोट नंबर 10. उसके बाद में रिजर्व एंड सरप्लस, नोट नंबर 11. उसके बाद में क्या? नॉन करेंट लाइबिलिटीज, इसके अंदर क्या था? नॉन करेंट लाइबिलिटीज में नोट नंबर 12, इसको क्या देता हूँ मैं? नोट नंबर 12 देता हूँ. क्या? नोट नंबर 12. लॉन्ग टर्म बोरोविंग्स, लॉन्ग टर्म प्रोविजंस, डेफर्ड टैक्स लाइबिलिटी, अदर लॉन्ग टर्म लाइबिलिटीज, ये क्या है? नॉन करेंट लाइबिलिटीज का पार्ट है. नेक्स्ट है सी करेंट लाइबिलिटीज, इसके अंदर क्या आते हैं? सभी शॉर्ट टर्म बोरोविंग, शॉर्ट टर्म प्रोविजंस, ट्रेड पेबल्स, अदर शॉर्ट टर्म लाइबिलिटीज, ये क्या? सभी नोट नंबर 13. इसका टोटल कर लो. नेक्स्ट आता आपका भी नोट नंबर 2 असेट्स, इसके अंदर क्या? सबसे पहले नॉन करंट असेट्स, इसके अंदर क्या क्या आते हैं? सब आपके पार्ट है, सभी नहीं देता नहीं आइटम्स, सभी ऐसे ही फालतू. बस तुम लोग याद रख लो क्या कौन से आइटम्स कहाँ पे लेना बोल के. टैंजिबल फिक्स्ड असेट्स, इनटैंजिबल फिक्स्ड असेट्स, नॉन करंट इन्वेस्टमेंट्स, डेफर्ड टैक्स असेट्स नेट, अदर लॉन्ग टर्म असेट्स नेट, अदर लॉन्ग टर्म असेट्स. उसके बाद में क्या दिया? लॉन्ग टर्म लोन्स एंड एडवांसेस, ये नोट नंबर 14. नोट नंबर 15 क्या है आपका? करंट असेट्स, इसके अंदर क्या क्या था? शॉर्ट टर्म इन्वेस्टमेंट्स, इन्वेंट्रीज, ट्रेड रिसीवेबल्स, कैश एंड कैश इक्विवेलेंट्स, अदर करंट असेट्स, शॉर्ट टर्म लोन्स एंड एडवांसेस. एक इसका टोटल करो, तुम्हारे को मिलता बैलेंस शीट टोटल असेट्स. ठीक है. ले लो स्क्रीनशॉट, ये है तुम्हारा लायबिलिटीज का पार्ट टोटल. नेक्स्ट ये है आपका असेट्स का पार्ट टोटल. Okay, hope you understood these formats very well. keep it in mind. We'll solve the problems based on these formats in the next session. Thank you all of you.